ಇವತ್ತಿನಿಂದ ಬೆಂಗಳೂರಿನಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ. ಆದರೆ ಸಮೀಕ್ಷೆ ಆರಂಭಕ್ಕೂ ಮುಂಚೆನೇ ಹೈಡ್ರಾಮಾ ನಡೆದು ಹೋಯಿತು. ಜಿಬಿಎ ಅಧಿಕಾರಿಗಳ ವಿರುದ್ಧವೇ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಈ ಆಕ್ರೋಶಕ್ಕಾಗಿದ್ದರೆ ಕಾರಣ ಏನು ತೋರಿಸ್ತೀವಿ ನೋಡಿ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ದಿನಕ್ಕೆ 4-5 ಮಾತ್ರೆ ಇದೆ. ನಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಪ್ರತಿದಿನ ದಿನಕ್ಕೆ 4-5 ಟ್ಯಾಬ್ಲೆಟ್ಸ್ ಅನ್ನು ತರ್ತಾ ಇದ್ದೀವಿ. ಮಗನಿಗೆ ಬ್ರೈನ್ ಇಂಜುರಿ ಆಗಿದೆ, 3 ಹೊತ್ತು ನಾನೇ ತಿನ್ನಿಸಬೇಕು. ನನ್ನ ಮಗ ಬೆಡ್ ರಿಡನ್, ಅವನಿಗೆ ಬ್ರೈನ್ ಇಂಜುರಿ ಆಗಿ 3rd ಗ್ರೇಡ್ ಬ್ರೈನ್ ಇಂಜುರಿ ಆಗಿ ಬೆಡ್ ರಿಡನ್ ಆಗಿದ್ದಾನೆ. ಅವನಿಗೆ 3 ಟೈಮು ನಾನೇ ತಿನ್ನಿಸ್ಬೇಕು ಸರ್. ನನ್ನ ಅಮ್ಮನಿಗೆ ಬಿಪಿ ಡಯಾಬಿಟಿಸ್ ಇದೆ, ಆದರೂ ಡ್ಯೂಟಿಗೆ ಹಾಕಿದ್ದಾರೆ. ನಮ್ಮ ತಾಯಿನ ಡ್ಯೂಟಿಗೆ ಹಾಕಿದ್ದಾರೆ ಸರ್. RTO ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅವರಿಗೆ ಹೆವಿ ಡಯಾಬಿಟೀಸ್ BP ಇದೆ. ಮೊನ್ನೆ ಎಲ್ಲ ರಿಪೋರ್ಟ್ ಎಲ್ಲ ಕೊಟ್ಟು ಎಲ್ಲ ಸಬ್ಮಿಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಾನು ಸಂಪೂರ್ಣ ಅಂಧ, ಆದ್ರೂ ಡ್ಯೂಟಿ ಹಾಕವ್ರೆ, ನಾನೇನ್ ಮಾಡ್ಲಿ ಸರ್? ನಾನು ಸಂಪೂರ್ಣ ಅಂಧ, ನಾನು ಏನ್ ಮಾಡ್ಬೇಕು ಹೇಳಿ ಸರ್? ಬೇಕೇ ಬೇಕು, ನ್ಯಾಯ ಬೇಕು, ಸ್ಥಳ ಬದಲಾವಣೆ ಆಗ್ಲೇಬೇಕು. ಪ್ರತಿಭಟನೆ, ಆಕ್ರೋಶ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿರುವ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮೊದಲ ದಿನವೇ ಗೊಂದಲದ ಗೂಡಾಗಿದೆ. ಸಿಬ್ಬಂದಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ನಡೆಯಲಾರದವರನ್ನ, ಅಂಧರನ್ನ, ಆರೋಗ್ಯ ಸಮಸ್ಯೆ ಇರೋರನ್ನ ಸಮೀಕ್ಷೆಗೆ ನೇಮಿಸಿರೋದು ಸರ್ಕಾರಿ ಸಿಬ್ಬಂದಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಸೆಪ್ಟೆಂಬರ್ 22ರಂದು ರಾಜ್ಯಾದ್ಯಂತ ಆರಂಭವಾಗಿದ್ದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 13ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು 3 ದಿನಗಳಲ್ಲಿ ಈ ಗಣತಿ ಕಾರ್ಯಕ್ಕೆ ತೆರೆ ಬೀಳಲಿದೆ. ಇದರ ನಡುವೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭವಾಗಿದೆ. ಆದರೆ ಬೆಂಗಳೂರಿನಲ್ಲಿ ಮೊದಲ ದಿನವೇ ಗಣತಿಗೆ ಹಲವಾರು ವಿಘ್ನ ಎದುರಾಗಿದೆ. ಮಲ್ಲೇಶ್ವರಂ ಕಚೇರಿ ಬಳಿ ಸಿಬ್ಬಂದಿ ಪ್ರತಿಭಟನೆಯನ್ನೇ ನಡೆಸಿದ್ದು ಹೈಡ್ರಾಮವೇ ನಡೆದು ಹೋಗಿದೆ. ಸಮೀಕ್ಷೆಗೆ ಹೋಗಲ್ಲ ಅಂತ ಪಟ್ಟು ಹಿಡಿದ ಸಿಬ್ಬಂದಿ. 100 ಸಮಸ್ಯೆಗಳಿವೆ, ಮನವಿ ನೀಡಿದ್ರೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಎಂದು ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಸಮಸ್ಯೆ ಬಗೆಹರಿಯುವವರೆಗೂ ಸಮೀಕ್ಷೆಗೆ ತೆರಳಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಬಂದು ನಿಮ್ಮ ಹತ್ರ ರಿಪೋರ್ಟ್ ಆಗಿರ್ತೀವಿ ಅಷ್ಟೇ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಅವರಿಂದನೂ ಒಂದು ರಿಸೀವ್ ತಗೊಂಡು ನಾವು ಇನ್ನೊಂದು 2 ಡೇಸ್ ವೇಟ್ ಮಾಡೋಣ. ಸಿಬ್ಬಂದಿ ಗಲಾಟೆ ಹೆಚ್ಚಾಗ್ತಿದ್ದಂತೆ ಮಣಿದ ಜಿಬಿಎ ಅಧಿಕಾರಿಗಳು ಮನವಿ ನೀಡಿ ಸಮೀಕ್ಷೆಗೆ ತೆರಳಿ ಎಂದು ಸಮಾಧಾನ ಪಡಿಸಿದ್ರು. ಕೆ ಕಣ್ಮರೆ, ಜಿಬಿಎ ಕಚೇರಿ ಬೀಗ ಒಡೆದ ಸಿಬ್ಬಂದಿ. ಈ ಪ್ರತಿಭಟನೆಗೂ ಮೊದಲು ಜಿಬಿಎ ಅಧಿಕಾರಿಗಳು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ರು. ಸಮೀಕ್ಷೆಯ ಕಿಟ್ ಸಂಗ್ರಹಿಸಲು ಮಲ್ಲೇಶ್ವರಂನ ಜಿಬಿಎ ಕಚೇರಿಗೆ ಸಿಬ್ಬಂದಿ ಬಂದಿದ್ರೆ ಇದ್ದ ಕಚೇರಿಯ ಬೀಗದ ಕೀ ಸಿಗದೆ ಕಚೇರಿ ಸಿಬ್ಬಂದಿ ಪರದಾಡಿದ್ರು. ಬಳಿಕ ಕಲ್ಲಿನಿಂದ ಬೀಗ ಒಡೆದು ಕಚೇರಿಯ ಬಾಗಿಲು ತೆರೆಯಲಾಯಿತು. ಇಷ್ಟೇ ಅಲ್ಲ, ಹಾರ್ಟ್ ಸರ್ಜರಿ ಆಗಿರೋರು, ಕಣ್ಣೇ ಕಾಣದವರು, ಹೀಗೆ ಆರೋಗ್ಯ ಸಮಸ್ಯೆಯನ್ನು ಲೆಕ್ಕಿಸದೆ ಸಮೀಕ್ಷೆ ಕಾರ್ಯಕ್ಕೆ ಸಿಬ್ಬಂದಿಯ ನಿಯೋಜಿಸಲಾಗಿದೆ. ನಾವು ಮನವಿ ಕೊಟ್ಟರು ಜಿಬಿಎ ಅಧಿಕಾರಿಗಳು ಕ್ಯಾರಿ ಎಂದಿಲ್ಲ. ನಾವಿರೋ ಸ್ಥಳ ಬಿಟ್ಟು ಎಲ್ಲೆಲ್ಲೋ ನಮ್ಮನ್ನ ಸಮೀಕ್ಷೆಗೆ ನಿಯೋಜಿಸಲಾಗಿದೆ ಎಂದು ಸಿಬ್ಬಂದಿ ಜಿಬಿಎ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಗೋವಿಂದಯ್ಯ ಅಂತ ಹೇಳ್ಬಿಟ್ಟು ನಾವು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಕೆಂಗೇರಿ ಶಾಲೆಯಲ್ಲಿ. ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ, 2 ಕವಾಯತುಗಳನ್ನ ಹೊಸದಾಗಿ ಜೋಡಣೆ ಮಾಡಿದ್ದಾರೆ. ನಾವು ಪ್ರತಿದಿನ ದಿನಕ್ಕೆ 4-5 ಟ್ಯಾಬ್ಲೆಟ್ಸ್ ಅನ್ನು ತರ್ತಾ ಇದ್ದೀವಿ. ಮಗನಿಗೆ ಬ್ರೈನ್ ಇಂಜುರಿ ಆಗಿದೆ, 3 ಹೊತ್ತು ನಾನೇ ತಿನ್ನಿಸಬೇಕು. ನಾನು ಮನವಿಯನ್ನು ಕೊಟ್ಟಿದ್ದೆ, ಆದ್ರೆ ನನ್ನನ್ನ ದೂರಕ್ಕೆ ಡ್ಯೂಟಿಗೆ ಹಾಕಿದ್ದಾರೆ ಎಂದು ಮಹಿಳಾ ಸಿಬ್ಬಂದಿಯೊಬ್ಬರು ಕಣ್ಣೀರನ್ನೇ ಹಾಕಿದ್ರು. ನನ್ನ ಮಗ ಬೆಡ್ ರಿಡನ್, ಅವನಿಗೆ ಬ್ರೈನ್ ಇಂಜುರಿ ಆಗಿ 3rd ಗ್ರೇಡ್ ಬ್ರೈನ್ ಇಂಜುರಿ ಆಗಿ ಬೆಡ್ ರಿಡನ್ ಆಗಿದ್ದಾನೆ. ಅವನಿಗೆ 3 ಟೈಮು ನಾನೇ ತಿನ್ನಿಸ್ಬೇಕು ಸರ್. ಒಂದು ವೇಳೆ ಹಾಕಿದ್ರೂ ಇವ್ರ ರೀತಿ ದೂರದಲ್ಲೇ ಹಾಕ್ತಾರೆ, ಅಕ್ಕಪಕ್ಕದಲ್ಲಿಲ್ಲ, ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವ್ರಿಗೆ ದೂರದಲ್ಲಿ ಹಾಕಿರೋ, ನನ್ಗೆ ಇನ್ನೆಲ್ಲ ಹಾಕ್ತಾರೋ ಅನ್ನೋದು ಒಂದು ಟೆನ್ಷನ್. ನನ್ನ ಮಗನ ಒಂದಿನ ಒಂದು ಮಟ್ಟಿಗೆ ಬೇರೆ ಯಾರನ್ನೋ ಹೇಳ್ಬಿಟ್ಟು ಬರ್ಬೋದು ಸರ್. 15-20 ದಿನ ನಾನು ಹೆಂಗೆ ಸರ್ ಬಿಟ್ಬಿಟ್ಟು ಬರಲಿ ನಾನು? ಜಿಬಿಎ ಅಧಿಕಾರಿಗಳು ಬೇಕಾಬಿಟ್ಟಿ ಸಿಬ್ಬಂದಿಯನ್ನು ನೇಮಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತವಾಗಿದೆ. ಇಲ್ನೋಡಿ, ಅಂಧ ಸಿಬ್ಬಂದಿಯನ್ನೇ ಸಮೀಕ್ಷೆಗೆ ನಿಯೋಜಿಸಲಾಗಿದೆ. ನಾನು ಸಂಪೂರ್ಣ ಅಂಧ ವ್ಯಕ್ತಿ, ನಾನು 100%. ನನಗೊಂಚೂರು ಕೂಡ ಕಣ್ಣು ಕಾಣೋದಿಲ್ಲ. ನಿಮ್ಮ ಕಣ್ಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಕಣ್ಣುಗಳು ಹೇಗೆ ಅಂತೇಳಿ. ಡಾಕ್ಟರ್ ತೋರ್ಸೋಂಗೇನು ಇಲ್ಲ, ಯಾರುವೇ ಆದರೂ ಕೂಡ ಹೇಳ್ತಾರೆ. ನಾನು ಏನು ಮಾಡ್ಬೇಕು ಹೇಳಿ ಸರ್? ರಾಜ್ಯಾದ್ಯಂತ ಸಮೀಕ್ಷೆ 13ನೇ ದಿನಕ್ಕೆ ಕಾಲಿಟ್ಟಿದ್ರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರ ಆರಂಭದ ದಿನವೇ ಸಮೀಕ್ಷೆ ಗೊಂದಲದ ಗೂಡಾಗಿದೆ. ಬ್ಯೂರೋ ರಿಪೋರ್ಟ್, TV9.